ಇನ್ನು ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವಲಯ ಅಧಿಕಾರಿಗಳಿಗೆ ಬಿಬಿಎಂಪಿ ಕಮಿಷನರ್ ಈಗ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 112 ಜನರಿಗೆ ನೋಟಿಸ್ ನೀಡಿದ್ದು ಫೆಬ್ರವರಿ 22ರ ಒಳಗಡೆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಡೆಡ್ಲೈನ್ ಒಳಗಡೆ ನೋಟಿಸ್ಗೆ ಉತ್ತರ ಕೊಡದೇ ಇದ್ದರೆ ಅವರ ವಿರುದ್ಧ ಕ್ರಮಕ್ಕೆ ಚಿಂತನೆ ಕೂಡ ನಡೆದಿದೆ. ಏನು ಕ್ರಮ, ಯಾರ್ಯಾರಿಗೆ ನೋಟಿಸ್ ಹೋಗಿದೆ, ಇವರು ಮಾಡಿದಂತಹ ತಪ್ಪಾದರೂ ಏನು ನೋಡೋಣ ಬನ್ನಿ. ಕೋವಿಡ್ ಹಗರಣ 112 ಅಧಿಕಾರಿಗಳಿಗೆ ನೋಟಿಸ್. ಫೆಬ್ರವರಿ 22ರೊಳಗೆ ಉತ್ತರ ಕೊಡಲು ಕಮಿಷನರ್ ಡೆಡ್ಲೈನ್. ಬಿಬಿಎಂಪಿ ಕಚೇರಿಯಲ್ಲೇ ಆಂತರಿಕ ವಿಚಾರಣೆ ತನಿಖೆ. ಫೆಬ್ರವರಿ 25ರೊಳಗೆ ಖುನ್ನಾ ಕಮಿಟಿಗೆ ವರದಿ ನೀಡಲು ತಯಾರಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೆದ ಕೋವಿಡ್ ಹಗರಣ ತನಿಖೆ ಜೋರಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಕಮಿಟಿ ತನಿಖೆ ಮಾಡ್ತಾ ಇದ್ದು, ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಬಂದಿದೆ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯ 6 ವಲಯದಲ್ಲಿ 112 ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಫೆಬ್ರವರಿ 22ರ ಒಳಗಡೆ ನೋಟಿಸ್ಗೆ ಸ್ಪಷ್ಟನೆ ಕೊಡುವಂತೆ ಡೆಡ್ಲೈನ್ ನೀಡಿದ್ದಾರೆ. ಡೆಡ್ಲೈನ್ ಒಳಗಡೆ ನೋಟಿಸ್ಗೆ ರಿಪ್ಲೈ ಬರದೇ ಇದ್ರೆ ಕ್ರಮ ಕೈಗೊಳ್ಳಲು ಚಿಂತನೆ ನಡೀತಿದೆ. ಒಂದು ಟೋಟಲ್ ನಂಬರ್ ಒಂದು 102 ಅಥವಾ 3 ಎಕ್ಸಾಕ್ಟ್ ನಂಬರ್ ಏನಿರಲಿಲ್ಲ, ಬಟ್ 102 ಇರಬೇಕು. ಅದು BBMPಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರಿಂದ ನೀಡಿರತಕ್ಕಂಥ ಕಮ್ಯುನಿಕೇಷನಲ್ಲಿ 24ನೇ ಜನವರಿ ತನಕ ಡೆಡ್ಲೈನ್ ನೀಡಲಾಗಿತ್ತು. ಕೆಲವೊಂದು ಜನ ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಕೆಲವೊಂದು ಜನ ಅವ್ರದ್ದು ರಿಪೋರ್ಟು ಮತ್ತು ಅಡಿಷನಲ್ ಫೈಲ್ಸ್ ನೋಡೋಕ್ಕೆ ಅದನ್ನು ಕೇಳ್ತಾ ಇದ್ದಾರೆ. ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಪಡೆದಿದ ನಂತರ ಸಕ್ಷಮ ಪ್ರಾಧಿಕಾರಕ್ಕೆ ಸಬ್ಮಿಟ್ ಮಾಡ್ತೀವಿ. ಅವರು ಏನು ಮುಂದೆ ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ಮುಂದೆ ಕ್ರಮ ಕೈಗೊಳ್ಳಲಾಗುತ್ತೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯ ಯಲಹಂಕ, ದಕ್ಷಿಣ ವಲಯ, ಬೊಮ್ಮನಹಳ್ಳಿ, ಪೂರ್ವ ವಲಯ ಸೇರಿದಂತೆ 6 ವಲಯಗಳಲ್ಲಿ ತನಿಖೆ ಚುರುಕುಗೊಳ್ಳಲಿದೆ. ವೈದ್ಯಾಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ನೋಟಿಸ್ಗೆ ರಿಪ್ಲೈ ಬಂದ ಬಳಿಕ ಬಿಬಿಎಂಪಿ ಮುಖ್ಯ ಆಯುಕ್ತರು ಮೈಕಲ್ ಡಿ ಕುನ್ಹಾ ಕಮಿಟಿಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ. ನಂತರ ತಪ್ಪಿದ್ರೆ ಬಿಬಿಎಂಪಿ ಹಂತದಲ್ಲೂ ವಿಚಾರಣೆ ನಡೆಯಲಿದೆ. BBMP ನಿಮಗೆ ಗೊತ್ತಿದ್ದಂಗೆ ನಮ್ಮ 4 ಝೋನು ಮತ್ತು ಹೆಡ್ ಆಫೀಸ್ದು ಜಸ್ಟಿಸ್ ಕುನ್ನಾ ಅವ್ರದ್ದು ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಏನೇನು ಅಲ್ಲಿ ಪ್ಯಾರಾಗ್ರಾಫ್ಸ್ ಮೇಲೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರುತ್ತದೆ ಅಂತ ಅನ್ನೋದು ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಿರೋ ಯಾರ್ಯಾರು ಆಫೀಸರ್ಸ್ ಇದ್ದರು ಅವರಿಗೆ ನಾವು ಹೆಚ್ಚಿನ ಎಕ್ಸ್ಪ್ಲನೇಷನ್ ನೀಡೋಕ್ಕೆ ಒಂದು ಕಮ್ಯುನಿಕೇಷನನ್ನು ಇಶ್ಯೂ ಮಾಡಿದ್ದೀವಿ. ಇನ್ನು ಕೋವಿಡ್ ಹಗರಣದಲ್ಲಿ ಬರೀ ಆರೋಗ್ಯ ಅಧಿಕಾರಿಗಳು ಅಷ್ಟೇ ಅಲ್ಲ, ಎಂಜಿನಿಯರಿಂಗ್ ವಿಭಾಗ ಸೇರಿದಂತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಇದ್ದಾರೆ. ಕೋವಿಡ್ ಕೇರ್ ಸೆಂಟರ್, ಲ್ಯಾಬ್, ಔಷಧಿ ಖರೀದಿ, PPE ಕಿಟ್, ಮಾಸ್ಕ್ ಖರೀದಿ ಲೆಕ್ಕದಲ್ಲಿ ವ್ಯತ್ಯಾಸ ಆಗಿದ್ದು ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಉತ್ತರ ಕೇಳಲಾಗಿದೆ. ನೋಟಿಸ್ಗೆ ರಿಪ್ಲೈ ಬಂದ ಬಳಿಕ ತನಿಖೆ ಎಲ್ಲಿಯವರೆಗೂ ಸಾಗುತ್ತೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.